ಈ ಮಠದಲ್ಲಿ ಸಾಕಷ್ಟು ಶ್ರೀ ರಾಯರ ಪವಾಡಗಳು ನಡೆದಿದೆ ಮತ್ತು ಭಕ್ತರಿಗೂ ಕೂಡ ಸಾಕಷ್ಟು ಅನುಕೂಲಗಳಾಗಿದೆ. ಯಾರೇ ಭಕ್ತರು ಬಂದು ಈ ಮಠದಲ್ಲಿ ಗುರುರಾಜರ ಹತ್ತಿರ ಭಕ್ತಿಯಿಂದ ಬೇಡಿಕೊಂಡಾಗ ಎಷ್ಟೋ ಕೆಲಸಗಳು ವಿಶೇಷ ಸರಳವಾಗಿ ಆಗಿ ಹೋಗಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ವಿದ್ಯಾರಣ್ಯಪುರದಲ್ಲಿ ಶ್ರೀ ಹಲಸೂರಮ್ಮ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ವಿಶೇಷ ರಾಯರ ವಿಶೇಷ ಪವಾಡ ಮತ್ತು ಮಹಿಮೆ ತುಂಬ ನಡೀತಾ ಇದೆ. ಸೊ ಈ ವ್ಲಾಗ್ ಮುಖಾಂತರ ಈ ಎಲ್ಲ ವಿಶೇಷತೆನ ನಿಮಗೆ ತೋರಿಸ್ಕೊಡ್ಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಯಾರು ತಪ್ಪದಲ್ಲೇ ಪೂರ್ತಿ ವಿಡಿಯೋ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಮುಂದಿನ ವ್ಲಾಗಲ್ಲಿ ಉತ್ತರನ ತಿಳಿಸ್ಕೊಡ್ತೀನಿ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರಃ ದಿಸ ಸುಖಶಕ್ತಿ ಪಯೋನಿಧಿ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದ್ಯವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳಿವೆ. ಹರಿ ಓಂ. ಈ ರಾಘವೇಂದ್ರ ಸ್ವಾಮಿಗಳ ಮಠ ಈ ವಿದ್ಯಾರಣ್ಯಪುರದಲ್ಲಿ 2012 ಇಸ್ವಿಯಲ್ಲಿ ಪ್ರತಿಷ್ಠೆ ಆಯಿತು. ಇದಕ್ಕೆ ಮೂಲ ಕಾರಣರಾದಂಥ ಮಾತಾಜಿ ಹಲಸೂರಮ್ಮ ಅವರು ಮುಖ್ಯ ಕಾರಣೀಕರ್ತರಾಗಿದ್ದಾರೆ. ಮೊದಲು ಅವರ ಕುಟುಂಬದವರು 50 ವರ್ಷಗಳಿಂದ ಈ ರಾಯರ ಸೇವೆಯಲ್ಲಿ ನಿರತರಾಗಿ ತಮ್ಮ ಮನೆಯಲ್ಲಿಯೇ ರಾಯರ ಆರಾಧನೆ ಮತ್ತು ಪೂಜೆಗಳನ್ನು ಮಾಡ್ತಾ ಬಂದು ಮೇಲೆ 40 ವರ್ಷಗಳ ಪರ್ಯಂತ ಹೊರಗಡೆ ಚೌಲ್ಟ್ರಿಗಳಲ್ಲಿ ಬಾಡಿಗೆಯನ್ನು ತೆಗೆದು ಅಲ್ಲಿ ಆರಾಧನೆಗಳನ್ನು ವಿಜೃಂಭಣೆಯನ್ನು ಮಾಡ್ತಾ ಇರುವಾಗ ಅವರಿಗೆ ರಾಯರ ಪ್ರೇರಣೆಯಂತೆ ಒಂದು ಶ್ರೀ ಮೃತ್ತಿಕಾ ಬೃಂದಾವನ ಪ್ರತಿಷ್ಠಾಪನೆ ಆಗಬೇಕಾಗಿ ಸೂಚನೆ ಆಗಿದೆ. ಅದೇ ಪ್ರಕಾರವಾಗಿ ಅವರು ಈ ಮಠವನ್ನು ಎಲ್ಲಿ ಮಾಡಬೇಕಂತ ಸುತ್ತಾ ಇದ್ದಾಗ ಒಂದು ರಾಯರ ಒಂದು ಪ್ರೇರಣೆಯಂತೆ ಶ್ರೀ ವಿದ್ಯಾರಣ್ಯಪುರದಲ್ಲಿ ಅವರಿಗೆ ಒಂದು ಸ್ಥಳ ಸಿಕ್ಕು 2012ರಲ್ಲಿ ಈ ಮಾತಾಜಿ ಹಲಸೂರಮ್ಮ ಅವರು ಈ ಮಠವನ್ನು ಪ್ರತಿಷ್ಠೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಮೊದಲು 12ರಲ್ಲಿ ಇದು ಚಲವೃಂದಾವನ ಆಗಿ ಪ್ರತಿಷ್ಠಾಪನೆ ಆಯಿತು. ನಂತರ 2ನೇ ವರ್ಷದಲ್ಲಿ ಇದು ಈಗಿನ ಮಂತ್ರಾಲಯದ ಪೀಠಾಧಿಪತಿಗಳಾದಂತಹ ಶ್ರೀ 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 ಸುಬುಧೇಂದ್ರಿತ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಮೃತ್ತಿಕಾ ವೃಂದಾವನ ಆಗಿ ಪ್ರತಿಷ್ಠಾಪನೆಗೊಂಡಿದೆ. ಅದಲ್ಲದೆ ಅವರೇ ಈ ಒಂದು ವಿಶೇಷವಾಗಿ ಈ ಮಠಕ್ಕೆ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅವರೇ ಅಲ್ಲಿ ವೃಂದಾವನದಲ್ಲಿ ಹಾಕ್ತಕ್ಕಂತಹ ಯಾವ ಸಾಲಿಗ್ರಾಮವನ್ನು ಶ್ರೀ ಮಂತ್ರಾಲಯ ಮಠದಿಂದಲೇ ತೆಗೆದುಕೊಂಡು ಬಂದು ಮೃತ್ತಿಕೆ ಸಮೇತವಾಗಿ ಆ ವೃಂದಾವನದಲ್ಲಿ ಆ ಒಂದು 12 ಸಾಲಿಗ್ರಾಮವನ್ನು ಹಾಕಿ ಮೃತ್ತಿಕೆಯನ್ನು ಹಾಕಿ ವಿಶೇಷವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಅವತ್ತಿನಿಂದ ಇಲ್ಲಿಯವರೆಗೆ ಈ ಮಠದಲ್ಲಿ ಸಾಕಷ್ಟು ಶ್ರೀ ರಾಯರ ಪವಾಡಗಳು ನಡೆದಿದೆ ಮತ್ತು ಭಕ್ತರಿಗೂ ಕೂಡ ಸಾಕಷ್ಟು ಅನುಕೂಲಗಳಾಗಿದೆ. ಯಾರೇ ಭಕ್ತರು ಬಂದು ಈ ಮಠದಲ್ಲಿ ಗುರುರಾಜರ ಹತ್ತಿರ ಭಕ್ತಿಯಿಂದ ಬೇಡಿಕೊಂಡಾಗ ಎಷ್ಟೋ ಕೆಲಸಗಳು ವಿಶೇಷ ಸರಳವಾಗಿ ಆಗಿ ಹೋಗಿದೆ. ಅಂಥ ಭಕ್ತರು ಬಂದು ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ಆಚಾರ್ಯ ನಾವು ಈ ರೀತಿಯಾಗಿ ರಾಯರಲ್ಲಿ ಬೇಡ್ಕೊಂಡಿದ್ವಿ, ಇಷ್ಟು ದಿವಸದಲ್ಲಿ ಎಲ್ಲ ಕೆಲಸ ಆಗಿದೆ ನಮ್ಮದಂತೇಳಿ ಆ ಮಂತ್ರಾಕ್ಷತೆ ಪ್ರಭಾವದಿಂದಲೇ ಈ ಭಕ್ತರಿಗೆ ಸಾಕಷ್ಟು ಈ ಮಠದಲ್ಲಿ ಪವಾಡಗಳು ನಡೆದಿವೆ. ಇವತ್ತಿಗೂ ಕೂಡ ಭಕ್ತರು ಬಂದು ಬೇಡಿಕೊಂಡಂಥ ಕೆಲಸಗಳು ಸರಳವಾಗಿ ಒಂದು 15 ದಿವಸದಲ್ಲಿ ಅಥವಾ 20 ದಿವಸದಲ್ಲಿ ಆಗಿರ್ತಕ್ಕಂಥ ಒಂದು ಉದಾಹರಣೆಗಳನ್ನು ಸಾಕಷ್ಟು ನಾವು ಕೇಳ್ತಾ ಇದ್ದೀವಿ. ಮದುವೆ ಆಗ್ತಾ ಇರ್ತಕ್ಕಂಥವ್ರು ಹುಡುಗರಿಗೆ ಎಷ್ಟೋ ನಮ್ಮನ್ನು ಕೇಳ್ತಾರೆ, ನಮ್ಮಲ್ಲಿ ಆಚಾರ್ಯ ನಮ್ಮ ಹುಡುಗ ಓದಿದ್ದಾನೆ, ಸೀಟ್ ಸಿಗ್ತಾ ಇಲ್ಲ,
ಒಂದು ಸೀಟ್ ಸಿಗ್ತದೆ ಮತ್ತೆ ಹೋಗ್ತಾ ಇದೆ, ಸರಿಯಾಗಿ ಆಗ್ತಾ ಇಲ್ಲ ಅಂತ ಕೇಳಿದಾಗ ರಾಯರ ಮಂತ್ರಾಕ್ಷತೆ ತೊಗೊಂಡು ಹೋದರೆ ಅದು ತಕ್ಷಣದಿಂದ ಮಾರನೇ ದಿವಸ ಬಂದು ಹೇಳ್ತಾರೆ ನಮಗೆ, ಆ ಥರ ನೀವು ಮಂತ್ರಾಕ್ಷತೆ ಕೊಟ್ಟಿದ್ದೀರಿ ರಾಯರು, ಆ ತಕ್ಷಣ ಒಳ್ಳೆಯ ಒಂದು ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದೆ ಅಂತ ಹೇಳ್ತಾರೆ. ನಮ್ಮ ಮಗಳಿಗೆ ಕಲ್ಯಾಣ ಆಗಿದ್ದಿಲ್ಲ, ಇದೇ ರೀತಿ ಕಲ್ಯಾಣ ಆಗಿದೆ, ಸಾಕಷ್ಟು ಜನ ಬಂದು ಹೇಳ್ತಕ್ಕಂಥ ಉದಾಹರಣೆಗಳು ನಾವೇ ಸಾಕ್ಷಿಯಾಗಿ ಈ ಮಠದಲ್ಲಿ ಇದ್ದೇವೆ. ಈ ಮಠ ಭಾಳ ವಿಶೇಷವಾದಂಥ ಒಂದು ಸನ್ನಿಧಾನ, ರಾಯರ ಸನ್ನಿಧಾನ ಇಲ್ಲಿದೆ. ಇದೆಲ್ಲವೂ ಕೂಡ ಈ ನಮ್ಮ ಮಠವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಹಲಸೂರಮ್ಮ ಅವರಿಗೆ ಸಲ್ತಕ್ಕಂಥದ್ದಾಗಿದೆ. ಈಗ 5 ವರ್ಷದಿಂದ ಅವರು ಕಾಲವಾಗ್ತಕ್ಕಂಥರಾಗಿದ್ದಾರೆ. ಅದೇ ಅವರು ಯಾವ ರೀತಿಯಾಗಿ ಮಠವನ್ನು ನಡೆಸ್ತಾ ಬಂದರು, ಅದೇ ರೀತಿಯಾಗಿ ಕೂಡ ಅವರ ಮಕ್ಕಳು ಮತ್ತು ಅಳಿಯಂದರು ಕೂಡ ವಿಶೇಷವಾಗಿ ಕಾಳಜಿ ವಹಿಸಿ ಬಂದವರಿಗೆ ಕೂಡ ವಿಶೇಷವಾದಂಥ ಒಂದು ಸವಲತ್ತುಗಳನ್ನು ಕೊಟ್ಟು ಈ ಮಠವನ್ನು ಅಭಿವೃದ್ಧಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಜನರ ಸಹಕಾರದಿಂದ ಈ ಮಠ ಈ ಮಟ್ಟಕ್ಕೆ ಬರ್ತಕ್ಕಂಥದ್ದಾಗಿದೆ. ಮುಂದೆ ಕೂಡ ಈ ಮಠದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಾಗಲನ್ನು ಎಲ್ಲರೂ ಕೂಡ ವಿಶೇಷವಾಗಿ ಆ ಮಠದವರು ತಮ್ಮ ಮನೆಯವರಂತೆ ನೋಡ್ತಾ ಇದ್ದಾರೆ. ಬಂದಂಥ ಭಕ್ತರನ್ನು ಕೂಡ ಅವರು ವಿಶೇಷವಾದ ಕಾಳಜಿ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಅವರಿಗೆ ಮಾಡಿಕೊಡ್ತಕ್ಕಂಥದ್ದಾರೆ. ಈ ಮಠದಲ್ಲಿ ಮದುವೆಗಳು, ಮುಂಜುವೆಗಳು ಮತ್ತು ವಾರ್ಷಿಕೋತ್ಸವಗಳು, ಜವಳ, ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲದೆ ಏನೋ ಪಿತೃ ಕಾರ್ಯಗಳು ಕೂಡ ವಿಶೇಷವಾಗಿ ಈ ಮಠದಲ್ಲಿ ಸಾಂಗವಾಗಿ ನಡೀತಾ ಬಂದಿದೆ, ಮುಂದೆಯೂ ಕೂಡ ನಡೀತದೆ ಎಂಬತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ರಾಯರ ಅನುಗ್ರಹ ಎಲ್ಲಿಯವರೆಗೆ ಈ ಒಂದು ಜನರ ಮೇಲಿರ್ತದೆ ಅಲ್ಲಿಯವರೆಗೆ ವಿಶೇಷವಾಗಿ ಈ ಒಂದು ಮಠ ನಡೀತಾ ಇದೆ ಅಂಥೇಳಿ ತಮ್ಮಲ್ಲಿ ವಿಶೇಷವಾಗಿ ನಾನು ಕೇಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಶ್ವೇತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಡತ್ವಂಚ ಹನುಮಸ್ಮರಣಾತ್ ಭವೇತ್. ನರಸಿಂಹೋಖಿಲಾಜ್ಞಾನ ಮತದ್ಭ್ರಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಸ್ತುತ ಮಂತ್ರಾಲಯ ಪೀಠಾಧಿಪತಿಗಳಂಥ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ನಮಿಸುತ್ತಾ, ಈ ಹಲಸೂರಮ್ಮ ಮಠ ಅಂತಂದು ಪ್ರಸಿದ್ಧವಾಗಿರ್ತಕ್ಕಂಥ ವಿದ್ಯಾರಣ್ಯಪುರದಲ್ಲಿ ರಾಯರು ವಿರಾಜಮಾನರಾಗಿದ್ದಾರೆ. ಅಷ್ಟೇ ಅಲ್ಲ, ರಾಯರು ಅವತಾರ ಮಾಡಿದ್ದಾರೆಂದರೆ ಭಕ್ತರಿಗೋಸ್ಕರವಾಗಿ ಅವತಾರ ಮಾಡಿದ್ದು. ಬರೀ ವಿದ್ಯಾರಣ್ಯಪುರ ಅಲ್ಲ, ದೇಶದಲ್ಲಿ ವಿದೇಶದಲ್ಲಿ ಅವರು ವಿರಾಜಮಾನರಾಗಿ ಮೆರಿತಾ ಇದ್ದಾರೆ ಅಂತಂದರೆ ಅದು ಭಗವಂತನ ಕಾರುಣ್ಯ, ಅದು ಪ್ರಹ್ಲಾದರಾಯ ಮಾಡಿದಂಥ ಪುಣ್ಯ. ಅಂಥ ವಿದೇಶದಲ್ಲಿ ವಿರಾಜಮಾನರಾಗಿದ್ದಂತಹ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮಗಳು ಎಲ್ಲ ಕಡೆ ಇದ್ದಾರೆ. ಆದರೆ ಇಲ್ಲಿ ವಿಶೇಷವಾಗಿರತಕ್ಕಂತಹ ಮಠ ಅಂತಂದರೆ ಎಲ್ಲ ಮಠ ಕೇಳಿವಿ, ಅಮ್ಮವರ ಮಠ ಅಂತ ಇಲ್ಲಿ ಕೇಳಿಲ್ಲ. ಅಮ್ಮವರ ಮಠ ಅಂತಂದ ಒಂದೇ ಅದಂತಂದರೆ ಅದು ವಿದ್ಯಾರಣ್ಯಪುರದಲ್ಲಿ, ಬೆಂಗಳೂರಲ್ಲಿ ಇದೆ. ಅಂಥ ಅವರು ಮಾಡ್ತಕ್ಕಂಥ ತಪಸ್ಸು, ಅವರು ಮಾಡ್ತಕ್ಕಂಥ ರಾಯರಲ್ಲಿ ನಿಷ್ಠೆ, ಅವರು ಮಾಡ್ತಕ್ಕಂಥ ರಾಯರಲ್ಲಿ ಭಕ್ತಿ, ಅವರ ನಿಷ್ಠೆ ಇಲ್ಲಿವರೆಗೆ ಇಷ್ಟೆಲ್ಲ ವಿಜೃಂಭಣೆ ನಡೆದದಂದರೆ ಅವರ ಮಾಡಿರ್ತಕ್ಕಂಥ ರಾಯರಲ್ಲಿ ಭಕ್ತಿ. ಅಂಥ ಇಲ್ಲಿ ರಾಯರು ಸನ್ನಿಹಿತರಾಗಿ ನಮ್ಮ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಈ ರಾಯರು ಅವರ ಕೂಡಿಸಿ ಭಕ್ತಾದಿಗಳ ಅಭಿಷ್ಟವನ್ನು ಕೊಡ್ತಾ ಇದ್ದಾರೆ. ನಾವು ಆಚಾರ್ಯರು ಹೇಳಿದಂಗೆ ಬೇಕಾದ ಕೊಡ್ತಾ ಇದ್ದಾರೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರು ವಿಜ್ಞಾನವಾಗ್ದೆ ಹಸಬಾಡವಾದಿ ಅನ್ನೋದು. ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ರಂ ಪರವಾದಿ ಜಯೋ ದಿವ ಜ್ಞಾನ ಭಕ್ತಾದಿವರ್ಧನಂ. ಅಪಣಾಚಾರ್ಯ ಹೇಳಿದಂಗೆ ದೀಪ ಹಚ್ಚಬೇಕು. ಎಲ್ಲ ಸೇವೆಗಳು ಉಂಟು, ಅದರಲ್ಲಿ ವಿಶೇಷವಾಗಿರತಕ್ಕಂಥ ಜ್ಞಾನ ಬರಬೇಕು, ಭಗವಂತನಲ್ಲಿ ಜ್ಞಾನ ಬರಬೇಕು ಮತ್ತು ಅಭಿವೃದ್ಧಿ ಆಗಬೇಕು, ಸಂತಾನ ಅಭಿವೃದ್ಧಿ ಆಗಬೇಕು, ಅಷ್ಟೇ ಇರ್ತದೆ. ಹಾಗಾಗಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ರಾಯರು ಅಲ್ಲಿ ನಿಂತು ಅನಂತರ್ಗತ ಗೋಪಾಲಕೃಷ್ಣ ಆ ವರವನ್ನು ಕೊಡ್ತಾನೆ. ಅಂಥ ಇಲ್ಲಿ ವಿಶೇಷವಾಗಿರತಕ್ಕಂಥ ಸೇವೆಗಳು ಬೇಕಾದಷ್ಟು ನಡೆದಿವೆ. ಅದರಲ್ಲಿ ವಿಶೇಷವಾಗಿರತಕ್ಕಂತಹ ಯಾವ ಆ ದೀಪವನ್ನು ಬೆಳಗಿಸಿ ತಮ್ಮ ಅಭಿಷ್ಟವನ್ನು ರಾಯರ ಬಲ್ಲಿಯನ್ನು ಇಟ್ಟು ಆ ರಾಯರು ಅವರಿಗೆ ಕೊಡ್ತಾ ಇದ್ದಾರೆ. ಅಂಥ ಸೇವೆಗಳನ್ನು ಅನೇಕ ಸೇವೆಗಳು ಉಂಟು. ಆ ರಾಯರು ಇಲ್ಲಿ
ವಿರಾಜಮಾನರಾಗಿ ಇಷ್ಟೆಲ್ಲ ವೈಭವ ನಡೆದಿದೆ. ವೈಭವ ನೋಡಬೇಕು, ಅಷ್ಟು ವೈಭವದಿಂದ ಈ ನಾನು ಬರ್ತಕ್ಕಂಥ ಇನ್ನು ಈ ತಾನೇ. ಹಾಗಾಗಿ ಅನಿಸಿಕೆ ಭಾಳ ಅದ, ಆದರೆ ಟೈಮ್ ಇಲ್ಲ. ಅದಕ್ಕೆ ಕಿಂಚಿತ್ ರಾಯರ ಮಹಿಮ ಎಷ್ಟು ಹೇಳ್ತೀವಿ. ಸಮುದ್ರದಲ್ಲಿ ಸ್ನಾನ ಮಾಡಿದಂತೆ, ಹಾಗಾಗಿ ಸಮುದ್ರದಲ್ಲಿ ಒಂದು ದಂಡಿಯಲ್ಲಿ ಸ್ನಾನ ಮಾಡಿದರೆ ಎಷ್ಟಾಗ್ತದೆ. ಸಮುದ್ರ ಸ್ನಾನ ಮಾಡಿವಂತಂದ್ರೆ ಆವಾಗ ರಾಯರ ಕಾರುಣ್ಯ ಅಪಾರ ಅಂತ ನಮ್ಮಂಥರ ಎಲ್ಲ ಭಕ್ತಾದಿಗಳನ್ನು ಅವರ ಅಭಿಷ್ಟವನ್ನು ಸಲ್ಲಿಸಿ ಅವರಿಗೆ ಜಗತ್ತಿಗೆ ತಂದೆ ರಾಘವೇಂದ್ರ, ತಾಯಿ ರಾಘವೇಂದ್ರ, ಬಂಧು ರಾಘವೇಂದ್ರ, ಬಳಗ ರಾಘವೇಂದ್ರ ಅಂತ ಹೇಳ್ದಂಗೆ ಅವರು ರಾಯರು ಇದ್ದಾರೆ. ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಎಲ್ಲರಿಗೂ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅಭಿಷ್ಟವನ್ನು ಸಲ್ಲಿಸಿ ರಾಘವೇಂದ್ರ ಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ನೋಡಿ ಕ್ಷೇತ್ರ ಮೂರ್ತಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು. ಯಾಕೆ ಅಂತಂದರೆ ಲಕ್ಷ್ಮೀ ನರಸಿಂಹದೇವರು ಪ್ರಹ್ಲಾದರಾಜಗೆ ಒಳ್ಳೆ ಇಷ್ಟದೇವತೆ, ಅಂಥ ಇಷ್ಟದೇವತೆಯಲ್ಲಿ ಕೂಡಿಸಿದ್ದಾರೆ. ಅಂಥ ಸಕಲ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿಯಾಗುವಂಥ ನರಸಿಂಹದೇವರು ನಮಗೆಲ್ಲರಿಗೂ ಅಭಿಷ್ಟವನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡಿ ಅಂತ ಹೇಳ್ತಾ ಈ ಸಮಯದಲ್ಲಿ ಕಿಂಚಿತ್ ಕಾಲ ನಮಗೆ ರಾಯರ ಚರಿತ್ರೆಯನ್ನು ತಿಳಿಸಿದ್ದೇನೆ. ಅಂಥ ಅಸ್ಮದ್ ಗುರುವಂತರದ ರಾಘವೇಂದ್ರ ಗುರುವಂತರದ ಸೀತಾಪತಿ ಶ್ರೀರಾಮಚಂದ್ರ ಶ್ರೀಮನ್ಮೂಲರಾಮಚಂದ್ರಾತ್ಮಕ ಶ್ರೀ ಕ್ಷೇತ್ರಮೂರ್ತಿ ಲಕ್ಷ್ಮೀ ನರಸಿಂಹನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವೆಂಕಟಾಚಲಂ ಅತಿ ಕಿಂಚನ ಕೂಸಿನ ಕಂದೀರ ಮುಖ್ಯ ಪ್ರಾಣ ಕಂದ ಬಾಲನ ಕಂದೀರ ಬರೋದನ ಕಂದೀರ ಧನಮಾಯುರಾಯುರ್ಧನಂಚ
ದೇಹನ ಸುಟ್ಟರೆ ಚಿಂತೆ ಮನಸ್ಸನ್ನು ಸುಡುತ್ತಂತೆ. ಇದೇ ರೀತಿ ರಾಯರನ್ನ ಯಾವಾಗಲೂ ಸದಾ ನೆನೀತಾ ಇರಿ, ರಾಯರ ಸೇವೆ ಮಾಡಿ, ಕೂತಲ್ಲೇ ರಾಯರ ಜಪ ಮಾಡಿ, ರಾಯರಿದ್ದಾರೆ ಅಂತ ನಂಬಿ ಎಲ್ಲ ಚಿಂತೆನ ಮರಿಬೇಕು. ಯಾವುದೇ ಕಷ್ಟ ಬಂದರೂ ರಾಯರು ಕಾಪಾಡ್ತಾರೆ ಅಂತ ಈ ಮುಖಾಂತರ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾರ್ಯಾರು ರಾಯರ ಭಕ್ತರಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮುಖಾಂತರ ಕೇಳಿ. ಮುಂದಿನ ವ್ಲಾಗ್ನಲ್ಲಿ ಆ ಕಮೆಂಟ್ಸ್ಗೆ ನಾನು ಉತ್ತರ ಕೊಡೋದಕ್ಕೆ ತಯಾರಿರ್ತೀನಿ. ಧನ್ಯವಾದಗಳು. ಶುಭವಾಗಲಿ.